सुमतिभिरनुमेयं शुभ्रकायं सखायं सुखमजमनपायं मुक्तिपायं विमायं गृहजमहममेजं ध्येयमाम्नाजगेजं सदजमसदजेजं श्रीसहायं भजेजम् अभ्रमं भङ्गरहितं जडं विमलं सदा आनन्दतीर्थमतुलं भजे तापत्रयापहं भवति यदनुभावात् तेडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुद्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूजादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ಓಂ. ಈಗ ಅಣುಮಧ್ಯ ವಿಜಯದಲ್ಲಿ 14ನೇ ಶ್ಲೋಕ ವೇದವ್ಯಾಸರ ವರ್ಣನೆ ಮಾಡ್ತಾರೆ. ಮಧ್ಯ ವಿಜಯದಲ್ಲಿ ನಾವು ಕೇಳ್ತೀವಿ 7ನೇ ಸರ್ಗದಲ್ಲೆಲ್ಲ ವೇದವ್ಯಾಸರು ಬದರಿಕಾಶ್ರಮದಲ್ಲಿ ಇದ್ದಾಗ ಹೇಗಿದ್ರು, ಅವ್ರ ಸುತ್ತಲೂ ಋಷಿಗಳು ಸೇವೆ ಮಾಡ್ತಾ ಇದ್ರು, ವೇದವ್ಯಾಸರ ಸ್ವರೂಪ, ಅವರು ಯಾವ ಯಾವ ವಸ್ತ್ರವನ್ನ ಧರಿಸಿದ್ರು, ಕೃಷ್ಣಾಜಿರನ್ ಮೇಲಿದ್ದ, ಅವ್ರ ಜಟೆ ಹೇಗಿತ್ತು, ಅವ್ರ ಕಣ್ಣು ಹೇಗಿತ್ತು, ಅವ್ರ ಸೌಂದರ್ಯ, ವಿಶೇಷವಾದ ಫಲ ಕೊಡುವಂಥ ಇದು ಅಧ್ಯಾಯ, ಇದು ಸರ್ಗ ಯಾವುದು 7ನೇ ಸರ್ಗ. ಆ ಅರ್ಥವನ್ನೆಲ್ಲ ತಿಳಿಸೋ ಶ್ಲೋಕಗಳಾಗಿ ಇಲ್ಲಿ ಅಣುಮಧ್ಯ ವಿಜಯದಲ್ಲಿ ಒಂದೊಂದೇ ಪ್ರಾರಂಭ ಆಗುತ್ತೆ. ಅದರಲ್ಲಿ 14ನೇ ಶ್ಲೋಕ ಈಗ ನೋಡೋಣ. ಸರ್ವಾಂಗೈಃ ಸರ್ವವಂದ್ಯೈಃ ವಿಮಲಕುವಲಯ ಶ್ಯಾಮಲೈಃ ಶೋಭಮಾನಂ ವಿಜ್ಞಾನಾನಂದ ತೇಜಃ ವರಗುಣಮಯೈಃ ಪೂರ್ಣ ಲಾವಣ್ಯರೂಪೈಃ ಬಿಂಬೋಷ್ಠಂ ಪದ್ಮಪಾದಂ ಶುಭಕಪಿಶ ಜಟಂ ಸೈಣ ಚರ್ಮಾಣಮೀಶಂ ದೃಷ್ಟ್ವಾ ನತ್ವೋಪಗೂಢಃ ಸ ಗುರುರವತು ಮಾಂ ಸೂಪವಿಷ್ಟೋ ಮುನಿಷ್ಟಃ. ವೇದವ್ಯಾಸರು ಹೇಗಿದ್ದಾರೆ ಅಂದ್ರೆ, ಮೊದಲನೇದಾಗಿ ಹೇಳ್ತಾರೆ ಸರ್ವವಂದ್ಯೈಹಿ ಅಂತ ಹೇಳ್ತಾರೆ. ಸರ್ವ ಅಂದ್ರೆ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ರು. ಎಲ್ಲರೂ ಅಂದ್ರೆ ಯಾರು? ಲಕ್ಷ್ಮೀದೇವಿಯಿಂದ ಪ್ರಾರಂಭ, ತೃಣರಾಶಿ ಜೀವನವರೆಗೆ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ರು, ಸರ್ವವಂದ್ಯೈಹಿ ಅಂತ. ಯಾಕೆ ಈ ಶಬ್ದವನ್ನ ಹೇಳಿದ್ದಂದ್ರೆ, ವೇದವ್ಯಾಸರಂದ್ರೆ ಸಾಕ್ಷಾತ್ ದೇವರು ಅಂತ, ಒಬ್ಬ ಸಾಮಾನ್ಯ ಋಷಿ ಅಲ್ಲ ವೇದವ್ಯಾಸರಂದ್ರೆ. ಯಾಕೆ ಇದನ್ನ ತಿಳಿಸ್ಬೇಕಾಗಿದೆ ಸರ್ವವಂದ್ಯತ್ವವನ್ನ? ಸರ್ವವಂದ್ಯತ್ವ ಅನ್ನೋದು ಯಾರ ಗುಣ ಅಂದ್ರೆ ಎಲ್ಲಾರು, ಲಕ್ಷ್ಮಿಯಿಂದ ಹಿಡಿದು ತೃಣರಾಶಿಯ ಜೀವನವರೆಗೆ ನಮಸ್ಕಾರ ಮಾಡುವಂಥದ್ದು ಯಾರಿಗಿರುತ್ತೆ ಯೋಗ್ಯತೆ? ಅದು ದೇವ್ರಿಗೆ ಮಾತ್ರ.
ಆದ್ರೆ ಇಲ್ಲಿ ವೇದವ್ಯಾಸರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ ವೇದವ್ಯಾಸರಿಗೆ ಅಂದ್ರೆ ದೇವರಾಗ್ಬೇಕು ಅಂತ ಅರ್ಥ. ಯಾಕೆ ದೇವ್ರಿಗೆ ಮಾತ್ರ ಆ ಗುಣ ಇರೋದು. ಇದನ್ನ ಎಲ್ಲ ಹೇಳಿದ್ದಾರೆ? ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯ ಹೇಳಿದ್ದಾರೆ. ಅಶೇಷ ವಿಶೇಷತೋಪಿ ವಂದ್ಯಂ ಅಂತ ಹೇಳ್ತಾರೆ. ಎಲ್ಲಾರು ನಮಸ್ಕಾರ ಮಾಡೋ ಲಕ್ಷ್ಮೀ ಬ್ರಹ್ಮ ಇವರೇ ಇವನಂಗ್ ನಮಸ್ಕಾರ ಮಾಡ್ತಾರೆ ಅಂಥ ಸ್ವಾಮಿ ಅಂತ. ಇದು ಅನುವ್ಯಾಖ್ಯಾನ ಸುಧಾ ಅಲ್ಲಿ ಬರುವಂತಹ ವಿಷಯ. ಸರ್ವವಂದ್ಯತ್ವ ಅಂತ ದೊಡ್ಡ ಗುಣ ಭಗವಂತನಿಗೆ. ಎಲ್ಲರೂ ಅವನಿಗೆ ನಮಸ್ಕಾರ ಮಾಡ್ತಾರೆ ಅಂತ. ಯಾಕೆ ಇಷ್ಟೊಂದು ಹೇಳ್ಬೇಕಂದ್ರೆ ಈ ಅದ್ವೈತ ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ ವಿಷ್ಣು ಸಹಸ್ರನಾಮಕ್ಕೆ ಅದ್ವೈತದ ವ್ಯಾಖ್ಯಾನ ಇದೆ. ಅಲ್ಲೇನ್ ಮಾಡ್ತಾರೆ, ವೇದವ್ಯಾಸರನ್ನ ಒಬ್ಬ ಋಷಿ ಅಂತ ಹೇಳ್ತಾರೆ. ಅಪಾಂತರತಮ ಅಂತ ಒಬ್ಬ ಋಷಿ. ಆ ಋಷಿನೇ ವೇದವ್ಯಾಸರಾಗಿ ಬಂದಿದ್ದು ಅಂತ. ದೇವರಲ್ಲ ವೇದವ್ಯಾಸರು, ಒಬ್ಬ ಸಾಮಾನ್ಯ ಋಷಿ ಅಂತ ಹೇಳ್ತಾರೆ. ಅಂದ್ರೆ ವೇದ ಮಂತ್ರಗಳನ್ನ ಕಣ್ಣು ಹಿಡ್ಕೊಂಡಿದ್ದ, ಮಹಾಭಾರತ ಬರೆದ, ಇದು ಭಾಗವತ ಪುರಾಣಗಳೆಲ್ಲ ಬರೆದಿದ್ದಾನೆ, ಇಷ್ಟೇ. ಅಪಾಂತರತಮ ಅಂತ ಒಬ್ಬ ಋಷಿ ಅಂತ ಕರೀತಾರೆ. ಇತರ ಅದ್ವೈತ ಮತದಲ್ಲಿ, ವಿಶಿಷ್ಟಾದ್ವೈತ ಮತದಲ್ಲಿ ವೇದಾಂತ ದೇಶಿಕರು ಒಂದು ಕಡೆ ಬರೀತಾರೆ ವೇದವ್ಯಾಸರ ಬಗ್ಗೆ ಹೇರಿದೆ ಅಂತ ಇತರ ಮತದವ್ರಿಗೆ. ಅವ್ರೇನ್ ಬರೀತಾರೆ ಅಂದ್ರೆ, ಪ್ರಾರಬ್ಧ ಕರ್ಮ ಹೋಗೋವರೆಗೂ ಜ್ಞಾನಿಗೆ ಮೋಕ್ಷ ಇಲ್ಲ, ಉದಾಹರಣೆಗೆ ವೇದವ್ಯಾಸರಂತೆ ಅಂತ ಬರೀತಾರೆ. ಇದರ ಅಭಿಪ್ರಾಯನು, ವೇದವ್ಯಾಸರಿಗೂ ಪ್ರಾರಬ್ಧ ಕರ್ಮ ಇತ್ತು, ಅದನ್ನ ಅನುಭವಿಸ್ಕೊಳ್ಬೇಕು, ಪ್ರಾರಬ್ಧ ಕರ್ಮನೆಲ್ಲ ಕಳ್ಕೊಂಡು ಆಮೇಲೆ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ, ಅಲ್ಲಿವರೆಗೂ ಹೋಗಲ್ಲ ಅಂತ. ದೇವರು ಅಂತ ಆದ್ಮೇಲೆ ವೇದವ್ಯಾಸರು ಯಾವಾಗಲೂ ಮೋಕ್ಷದಲ್ಲಿ ಇರ್ತಾನೆ. ಅವ್ರಿಗೆ ಯಾಕೆ ಪ್ರಾರಬ್ಧ ಕರ್ಮ? ಕರ್ಮದ ಸಂಪರ್ಕನೇ ಇರಲ್ಲ ಅವ್ರಿಗೆ, ಯಾವ ಕರ್ಮನು. ಈ ಲೌಕಿಕ ಕರ್ಮ, ಆಧ್ಯಾತ್ಮಿಕ ಕರ್ಮ, ಯಾವುದೇ ಪುಣ್ಯ ಪಾಪ ಯಾವುದರ ಸಂಪರ್ಕನೂ ಇರಲ್ಲ. ಹಾಗಾದ್ರೆ ವೇದಾಂತ ದೇಶಿಕರು ವಿಶಿಷ್ಟಾದ್ವೈತ ಮತದವರು ಅವ್ರು ಬರೀತಾರೆ, ವೇದವ್ಯಾಸರು ಪ್ರಾರಬ್ಧ ಕರ್ಮ ಕಳ್ಕೊಂಡ್ಮೇಲೆ ಅವ್ರಿಗೆ ಮೋಕ್ಷ. ಉದಾಹರಣೆಗೆ ಅವರೇ ವೇದವ್ಯಾಸರು ಅಂತ ಕೊಟ್ಟು ಆ ವಿಷಯಕ್ಕೆ. ಇದು ಹೇಗಾಯ್ತು ಅಂದ್ರೆ, ಶುಕಾಚಾರ್ಯರಿಗೋ ಮತ್ತೊಬ್ರಿಗೋ ಹೇಳಿದ್ರೆ ಒಪ್ಕೊಳ್ಬಹುದು. ಯಾಕೆ? ಅವರೆಲ್ಲ ಪ್ರಾರಬ್ಧ ಕರ್ಮ ಕಳ್ಕೊಳ್ಬೇಕು, ಆಮೇಲೆ ಮೋಕ್ಷಕ್ಕೆ ಹೋಗೋದು, ಒಪ್ಕೊಳ್ಳೋಣ. ವೇದವ್ಯಾಸರಿಗೆ ಹೇಗೆ ಹೇಳ್ತಾರೆ ವಿಶಿಷ್ಟಾದ್ವೈತ ಮತದಲ್ಲಿ. ಅದ್ವೈತ ಮತದವರು ಸಾಮಾನ್ಯ ಒಬ್ಬ ಋಷಿ ಅಂತ ಹೆಸರು ಕೊಟ್ರು. ಆದ್ರೆ ಇದು ಯಾವುದು ಸರಿಯಲ್ಲ ಅಂತ ತಿಳಿಸ್ಲಿಕ್ಕೆ ಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಒಂದು ಮಾತು ಹೇಳ್ತಾರೆ, ಜ್ಞಾನರಶ್ಮಿ ಅಂತಾರೆ. ಅವ್ರ ತರ ಜ್ಞಾನ. ಮಹಾಭಾರತವನ್ನ ದೇವರು ಬಿಟ್ಟು ಇನ್ಯಾರು ಬರಲಿಕ್ಕೆ ಸಾಧ್ಯನಾ? ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇ. ಅಂಥ ಲಕ್ಷ ಶ್ಲೋಕ ಮಹಾಭಾರತನ ಒಬ್ಬ ಋಷಿ ಬರಲಿಕ್ಕಾಗತ್ತ? ಇನ್ನೂ ಪಾಂಡವರು ಕೌರವರು ಯಾರು ಇಲ್ವೇ ಇಲ್ಲ, ಮುಂಚೆನೆ ಬರೆದು ಬಿಟ್ಟಿದ್ದಾರೆ ಇಡೀ ಮಹಾಭಾರತನ. ಇಂಥ ದಿವ್ಯ ಜ್ಞಾನ ಇರೋದು ಅದು ದೇವ್ರಿಗೆ ಮಾತ್ರ, ಮತ್ತೊಬ್ರಿಗಲ್ಲ ಅಂತ. ಅಂತೂ ನಮ್ಮ ಸಿದ್ಧಾಂತದಲ್ಲಿ ಮಾತ್ರ, ದ್ವೈತ ಸಿದ್ಧಾಂತದಲ್ಲಿ ಮಾತ್ರ ವೇದವ್ಯಾಸರನ್ನ ದೇವರು ಅಂತ ಒಪ್ಕೊಂಡಿರೋದು. ಮಿಕ್ಕಿದವರೆಲ್ಲ ಸಾಮಾನ್ಯ ಒಬ್ಬ ಋಷಿ ಅಂತ. ವಿಶ್ವಾಮಿತ್ರರು ವಸಿಷ್ಠರು ಇದ್ದ ಹಾಗೆ ಅವರು ಒಬ್ಬ ಋಷಿ ಅಂತ. ಇದಲ್ಲ ಅಂತ ತಿಳಿಸ್ಲಿಕ್ಕೇನೆ ಮಧ್ವ ವಿಜಯದಲ್ಲಿ, ಈಗ ಸದ್ಯ ಅಣುಮಧ್ವ ವಿಜಯದಲ್ಲಿ ಸರ್ವ ವಂದ್ಯೈಹಿ ಅಂತ ಹೇಳಿದ್ದಾರೆ. ಇದಾಯ್ತು. ಮುಂದೆ ಅವರು ಹೇಗಿದ್ದಾರೆ, ಅವ್ರ ಮೈ ಬಣ್ಣ ಹೇಗೆ ಅಂತ ಹೇಳ್ತಾರೆ. ಮೈ ಬಣ್ಣ ಸಾಮಾನ್ಯ ಭಗವಂತಂದು ಎಲ್ಲಾ ರೂಪ ನೋಡಿ, ರಾಮ ಕೃಷ್ಣ ವೇದವ್ಯಾಸ ಹೀಗೆಲ್ಲ ಒಂದೊಂದು ರೂಪ ತಗೊಂಡ್ಬಂದಾಗ ಶ್ಯಾಮ ಬಣ್ಣ ಇರುತ್ತೆ. ಬಿಳಿ ಬಣ್ಣ ಅನ್ನೋದು ಎಲ್ಲೋ ಕೆಲವು ರೂಪಗಳಲ್ಲಿ ಮಾತ್ರ. ಈ ಅವತಾರ ರೂಪಕ್ಕೆ ಬಂದ್ರೆ, ಯಾವಾಗ ಭೂಮಿಯಲ್ಲಿ ಅವತಾರ ಮಾಡ್ತಾನೆ ದೇವರು, ಅದು ಬಿಳಿ ಬಣ್ಣ ಅಂತಾರೋ ಸ್ವಚ್ಛ ಅಂತ ಹೇಳ್ತಾರೆ, ಆದ್ರೆ ಶ್ಯಾಮ ಅಂತ ಹೇಳ್ತಾರೆ. ಈಗ ವೇದವ್ಯಾಸರು ಹೇಗೆ, ವಿಮಲ ಕುವಲಯ ಶ್ಯಾಮಲೈಹಿ, ಶ್ಯಾಮಲೈಹಿ ಹಾಕಿದ್ದಾರೆ, ಶ್ಯಾಮ ಬಣ್ಣ. ಅದು ಯಾವ ತರ ಕಪ್ಪು? ಕಪ್ಪು ಅಂದ್ರೆ ಕಪ್ಪಲ್ಲೂ ವೆರೈಟಿ ಇದೆ. ನಮ್ಮಲ್ಲಿ ಸಿದ್ಧಾಂತದಲ್ಲಿ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ ಅಂತ, ಒಂದೊಂದು ವಸ್ತುನೂ ಒಂದೊಂದಕ್ಕಿಂತ ಬೇರೆ ಬೇರೆ ತರ ಇರುತ್ತೆ. ಒಂದೇ ತರ ಪೂರ್ಣ ಹೋಲಿಕೆ ಅಂತ ಆ ತರ ಇರಲ್ಲ. ಒಂದೊಂದ್ಚೂರು ಇನ್ನೊಂದಕ್ಕಿಂತ ಬೇರೆ ಬೇರೆ ಇರುತ್ತೆ. ಅದು ಹೇಗೆ? ಕಪ್ಪು ನೋಡಿ, ಈಗ ದುಂಬಿ ಭ್ರಮರ ಅಂತ ಏನ್ ಕರಿತೀವಲ್ಲ, ಈಗ ಹೂವನ ರಸ ಹೀರತ್ತಲ್ಲ, ಅದರಲ್ಲಿರೋ ಕಪ್ಪು ಬೇರೆ, ಮನುಷ್ಯನಲ್ಲಿರೋ ಕಪ್ಪು ಬೇರೆ, ಮೋಡದಲ್ಲಿರೋ ಕಪ್ಪು ಬೇರೆ, ಈ ತರ. ಮತ್ತೆ ಕಾಡಿಗೆ ಹಚ್ಕೊಳ್ತಾರಲ್ಲ, ಕಾಡಿಗೆಯಲ್ಲಿರೋ ಕಪ್ಪು ಬೇರೆ. ಕಪ್ಪು ಬೇರೆ ಬೇರೆ ತರ ಇದೆ. ಆದ್ರೆ ಇವರ ಕಪ್ಪು ಹೇಗೆ? ಶ್ಯಾಮ ಬಣ್ಣದವರು ವೇದವ್ಯಾಸರು. ಹೇಗಿದ್ದಾರೆ? ವಿಮಲ ಕುವಲಯ. ವಿಮಲ ಅಂದ್ರೆ ನಿರ್ಮಲ, ಕಪ್ಪು ಅಂದ್ರೆ ಕೊಳೆ ಇರೋದು ಅಂತ ಅರ್ಥ ಅಲ್ಲ. ವಿಮಲ, ಮಲ ಇಲ್ದೆ ಇರೋದು ವಿಮಲ. ಅದ್ ಹೇಗೆ? ಕುವಲಯ. ಕುವಲಯ ಅಂದ್ರೆ ಕನ್ನೈದಿಲೆ ಅಂತ ಅರ್ಥ. ಕನ್ನೈದಿಲೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಅದು ನೋಡ್ಬೇಕು ನಾವು. ಕನ್ನೈದಿಲೆಯನ್ನ ಸರ್ಚ್ ಮಾಡಿ ನೋಡ್ಬೇಕು ಗೂಗಲ್ ಅಲ್ಲಿ ನೋಡಿ, ಆ ಕನ್ನೈದಿಲೆ ಹೇಗಿರುತ್ತೆ ಆ ತರ ಒಂದು ಕಲ್ಪನೆ ಕೊಡ್ತಾರೆ. ಹಾಗೆ ಮೈ ಬಣ್ಣ ಇದೆ ವೇದವ್ಯಾಸರದು ಅಂತ. ಅದನ್ನ ಬಿಳಿ ಕಮಲ ಇದೆ, ಹಾಗೆ ಕನ್ನೈದಿಲೆ ಇದೆ.
ಈ ಚಂದ್ರ ಬಂದಾಗ ಅರಳುವಂಥದ್ದಿದೆ, ಹಾಗೆ ಸೂರ್ಯ ಬಂದಾಗ ಅರಳೋದಿದೆ, ಅದು ಕಮಲ. ಚಂದ್ರ ಬಂದಾಗ ಅರಳೋದು ಏನಿದೆ, ಅಂಥ ಚಂದ್ರ ಬಂದಾಗ ಅರಳುವಂತಹ ಏನು ಕನ್ನೈದಿಲೆ ಇದೆ, ಆ ಕನ್ನೈದಿಲೆಯ ಬಣ್ಣ ವೇದವ್ಯಾಸರದ್ದು ಅಂತ. ಇದಾಯ್ತು. ಮುಂದೆ ಇವರಲ್ಲಿರೋ ಗುಣ ಏನು? ವಿಜ್ಞಾನಾನಂದ ತೇಜ ಪ್ರವರ ಗುಣಮಯೈ. ಗುಣನೇ ಮೂರ್ತಿ ಮತ್ತಾಗಿ ಬಂದ್ಬಿಟ್ಟಿದೆ ವೇದವ್ಯಾಸ ರೂಪದಲ್ಲಿ. ಯಾವ್ಯಾವ ಗುಣ? ವಿಜ್ಞಾನ, ಆನಂದ, ತೇಜಸ್ಸು, ಈ ರೀತಿ ಪ್ರಖರ ವಿಶಿಷ್ಟವಾದ ಗುಣ. ವಿಜ್ಞಾನ ಅಂದ್ರೆ ಏನು? ಜ್ಞಾನವನ್ನೇ ಒಂದು ಸೇರಿಸಿ ಒಂದು ಮೂರ್ತಿ ಮಾಡಿದ್ರೆ. ವಿಜ್ಞಾನ ಅಂದ್ರೆ ನಮ್ಗೆ ಈ ವಿಜ್ಞಾನ ಅಲ್ಲ, ಕನ್ನಡದ ವಿಜ್ಞಾನ, ಸೈನ್ಸ್ ಅಂತ ಹೇಳ್ತಾ ಇರ್ತೀವಲ್ಲ ವಿಜ್ಞಾನ ಅನ್ನೋ ಶಬ್ದಕ್ಕೆ, ಆ ವಿಜ್ಞಾನ ಅಲ್ಲ. ದೇವಾದೀನಾಂತು ಯದ್ಜ್ಞಾನಂ ತದ್ ವಿಜ್ಞಾನ ಮಿತಿ ಕೀರ್ತಿತಂ ಅಂತ ಶಾಸ್ತ್ರ ಹೇಳೋ ತರ, ದೇವತೆಗಳಲ್ಲಿ ಇರುವಂತಹ ವಿಶೇಷವಾದ ಜ್ಞಾನಕ್ಕೆ ವಿಜ್ಞಾನ, ವಿಶೇಷವಾದ ಜ್ಞಾನ ಅಂತ ಹೇಳ್ತಾರೆ. ಅದರಲ್ಲಿ ದೇವತೆಗಳ ಸಾರ್ವಭೌಮ ಚಕ್ರವರ್ತಿ ಯಾರು? ವೇದವ್ಯಾಸರು. ಅವರ ಜ್ಞಾನ ಇನ್ನೆಷ್ಟಿರ್ಬೇಡ. ಅವ್ರೇನಂದ್ರೆ ಕಣ್ ಮುಚ್ಚಿದ್ರು ಸರಿ, ಕಣ್ ತೆಗೆದ್ರು ಸರಿ, ಎಲ್ಲಾ ವಸ್ತುಗಳ ಜ್ಞಾನ ಯಾವಾಗ್ಲೂ ಎಲ್ಲಾನು ಗೊತ್ತಿರುತ್ತೆ ಅವ್ರಿಗೆ. ಆ ತರ ಅಂತಹ ಜ್ಞಾನ ಅವ್ರದ್ದು. ಇದ್ರ ಬಗ್ಗೆ ಎಲ್ಲ ಪ್ರಮಾಣ ಪದ್ಧತಿಯಲ್ಲೆಲ್ಲ ವಿಸ್ತಾರವಾಗಿದೆ, ಅದನ್ನ ಬಂದಾಗ ಮುಂದೆ ನೋಡೋಣ. ಅದು ವಿಜ್ಞಾನ ಬಂದಾಯ್ತು. ಆನಂದ ಇದೆ ವೇದವ್ಯಾಸರು. ನಮ್ಗಿರೋ ಆನಂದಕ್ಕೂ ದೇವ್ರಿಗಿರೋ ಆನಂದಕ್ಕೆ ವ್ಯತ್ಯಾಸ ಇಲ್ವಾ? ಇಬ್ರು ಸುಖ ಅನುಭವಿಸ್ತೀವಿ, ಅವನ್ಗಿರೋ ಸುಖ ಅದು ಬೇರೆ. ತೇಜಸ್ಸು, ಅವನ ಮುಖದ ಕಾಂತಿ ಬೇರೆ, ನಮ್ಮ ಮುಖದ ಕಾಂತಿ ಬೇರೆ. ವಿಜ್ಞಾನ, ಆನಂದ, ತೇಜಸ್ಸು ಇಷ್ಟಿದ್ರೆ ಸಾಕು. ಜ್ಞಾನ ಆನಂದಗಳು ಪೂರ್ತಿ ಇದ್ರೆ ಸಾಕು, ಇದೆಲ್ಲ ಸಹಜವಾಗೇ ಬಂದಿರುತ್ತೆ ಗುಣ. ಈ ಗುಣ ಎಲ್ಲ ದೇವರಲ್ಲಿ ಇರೋದಲ್ಲ, ಈ ಗುಣನೇ ದೇವರು ಅಂತ ಚಿಂತಿಸ್ಬೇಕು. ಇದು ವ್ಯತ್ಯಾಸ. ಈಗ ನಮ್ಮಲ್ಲಿ ಗುಣಗಳಿವೆ ಅಂತ ಹೇಳ್ತೀವಿ, ಇವನು ಒಳ್ಳೆಯವನು, ಇವನು ಕೆಟ್ಟವನು, ಇವನಲ್ಲಿ ಒಳ್ಳೆ ಗುಣ ಇದೆ, ಇವನಲ್ಲಿ ಕೆಟ್ಟ ಗುಣ ಇದೆ ಹೇಳ್ತೀವಿ. ದೇವರಲ್ಲಿ ಒಳ್ಳೆ ಗುಣ ಇದೆ, ಕೆಟ್ಟ ಗುಣ ಇದೆ ಹಾಗೆಲ್ಲ ಇಲ್ಲ ವ್ಯವಹಾರ. ಕೆಟ್ಟ ಗುಣ ಇದೆ ಅನ್ನೋದು ಬಿಡಿ, ಅದ್ ಮಾತೇ ಇಲ್ಲ. ಇನ್ನು ಒಳ್ಳೆ ಗುಣ ಇದೆ ಅಲ್ಲ, ಒಳ್ಳೆ ಗುಣಗಳೇ ಆಗಿದೆ ಅಂದ ದೇವ್ರು ಅಂತ ಚಿಂತಿಸ್ಬೇಕಂತೆ. ಆದ್ರಿಂದ ಈ ಸಕ್ಕರೆ ಅಚ್ಚು ಇರುತ್ತಲ್ಲ ಆ ತರ, ಅದ್ರಲ್ಲಿ ಕೈ ಕಾಲು ಮೂಗು ಎಲ್ಲ ಮಾಡಿದ್ರೆ ಅದು ಬೇರೆ ಏನಾದ್ರು ಸಕ್ಕರೆ ಇದಕ್ಕಿಂತ ಭಾಗಕ್ಕಿಂತ ಇಲ್ಲ. ಹಾಗೆ ಜ್ಞಾನ, ಆನಂದ, ತೇಜಸ್ಸೆಲ್ಲ ಸೇರಿಸಿ ಒಂದು ಮೂರ್ತಿ ಮಾಡಿದ್ರೆ ಅದೇ ವೇದವ್ಯಾಸರು. ಒಂದು. ಇದು ಮುಂದಕ್ಕೆ ಹೋದ್ರೆ ಪೂರ್ಣ ಲಾವಣ್ಯ ರೂಪೈ. ಲಾವಣ್ಯ ಅಂದ್ರೆ ಸೌಂದರ್ಯ. ಒಂದೊಂದು ಗುಣ ತಗೊಳ್ಳಿ, ದೇವರು ಬಹಳ ಸುಂದರ. ಅದು ಜ್ಞಾನ ತಗೊಳ್ಳಿ, ಅಂಥ ಜ್ಞಾನ ಜೀವನದಲ್ಲಿ ನೀವು ನೋಡಲ್ಲ ಇನ್ನೊಬ್ಬರಲ್ಲಿ. ಆನಂದ ತಗೊಳ್ಳಿ, ಅಂಥ ಆನಂದ ಇನ್ನೊಬ್ಬರಲ್ಲಿ ಇಲ್ಲ. ಲಾವಣ್ಯ, ಬಹಳ ಸೌಂದರ್ಯ ಇದೆ ಪ್ರತಿಯೊಂದು ಗುಣದಲ್ಲಿ. ಅವ್ರ ಅಂಗ ನೋಡ್ಬೇಕು. ಇದು ಒಂದು ಗುಣದಲ್ಲ ಆಯ್ತು ಲಾವಣ್ಯ. ಜೊತೆಗೆ ಸರ್ವಾಂಗೈಹಿ, ಅವರ ಕೈ, ಅವರ ಕಾಲು, ಅವರ ಮೂಗು, ಅವರ ತುಟಿ, ಪ್ರತಿಯೊಂದು ಭಾಗಗಳು ಹೇಗೆ ಇದೆ ಅಂದ್ರೆ ಪೂರ್ಣ ಲಾವಣ್ಯ. ಅಂದ್ರೆ ನ್ಯೂನತೆ ಇಲ್ಲ. ಈಗ ಆಚಾರ್ಯರು ಹೇಳ್ತೀವಲ್ಲ 32 ಲಕ್ಷಣ ಇದೆ, ದ್ವಾತ್ರಿಂಶ ಲಕ್ಷಣೋಪೇತರು, 32 ಲಕ್ಷಣ. ದೇವರಲ್ಲಿ ಎಷ್ಟು ಲಕ್ಷಣ ಇದೆ ಅಂದ್ರೆ ಆ ಪ್ರತಿಯೊಂದು ಅಷ್ಟು ಸೂಕ್ಷ್ಮ ಸೂಕ್ಷ್ಮ ರೇಖೆಯಿಂದ ಅವನ ಕತ್ತು ಭಾಗ, ಅವನ ಹಣೆ ಭಾಗ, ಅವನ ಹೊಟ್ಟೆ ಭಾಗ, ಅದೆಲ್ಲ ಮಧ್ವ ವಿಜಯದಲ್ಲಂತೂ ತುಂಬಾ ಸೊಗಸಾಗಿ ವರ್ಣಿಸಿದ್ದಾರೆ. ಇಲ್ಲಿ ನಮಗೆ ಎಷ್ಟು ಬೇಕು ಅಣು ಮಧ್ವ ವಿಜಯ, ಚಿಕ್ಕ ಹೆಸರೇ ಹೇಳೋ ತರ ಅಣು ಮಧ್ವ ವಿಜಯ ಚಿಕ್ಕದು. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋ ತರ ನೆನಪಿಗೆ ಕೊಟ್ಟಿದ್ದಾರೆ. ಇದು ನಮ್ಗೆ ಅನುಕೂಲ, ನಾರಾಯಣ ಪಂಡಿತಾಚಾರ್ಯರು ಮಾಡಿದ್ದು. ಯಾಕೆಂದ್ರೆ ನೀವು ಮಧ್ವ ವಿಜಯವನ್ನ 1000 ಮೇಲಿರೋ ಶ್ಲೋಕಗಳದು ಮಧ್ವ ವಿಜಯ. ಅಷ್ಟೊಂದು ಶ್ಲೋಕಗಳನ್ನ ತಲೆಯಲ್ಲಿ ಇಟ್ಕೊಂಡು ಅದರ ಚಿಂತನೆ ಮಾಡೋದು ಕಷ್ಟ. ವೇದವ್ಯಾಸರಂದ್ರೆ ಹೀಗೆ ಅಂತ ತುಂಬಾ ವರ್ಣಿಸ್ಬಿಡ್ತಾರೆ ವೇದವ್ಯಾಸರ ಬಗ್ಗೆ. ಆದ್ರೆ ನಾವು ಅವಶ್ಯವಾಗಿ ಏನ್ ನೆನ್ಪಿಟ್ಕೊಳ್ಬೇಕು ಅಷ್ಟನ್ನೆಲ್ಲ ಹೇಳ್ತಾ ಹೋಗ್ತಾ ಇದ್ದಾರೆ. ಇದಾಯ್ತು. ಮುಂದೆ ಅವರ ತುಟಿಗೆ ಬರ್ತಾರೆ. ಹೌದು, ಎಲ್ಲಾ ಅಂಗ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಹೇಗೆ? ಅವ್ರ ತುಟಿ ಹೇಗಿದೆ ವೇದವ್ಯಾಸರದು? ಬಿಂಬೋಷ್ಠಂ ಅಂತ ಬರೀತಾರೆ. ಬಿಂಬೋಷ್ಠ ಅಂದ್ರೇನು? ಬಿಂಬ ಅಂದ್ರೆ ಪಕ್ವವಾದ ಹಣ್ಣು, ಬಿಂಬ ಫಲ ಅಂದ್ರೆ ತೊಂಡೆ ಹಣ್ಣಿದೆಯಲ್ಲ, ಆ ತೊಂಡೆ ಹಣ್ಣಿಗೆ ಬಿಂಬ ಫಲ ಅಂತ ಕರೀತಾರೆ. ತೊಂಡೆಕಾಯಿ ಅಂತ ನಾವ್ ಇನ್ನೊಂದು ಶಬ್ದದಿಂದ ಕರಿತೀವಿ. ತೊಂಡೆ ಹಣ್ಣು ಕೆಂಪು ಇರುತ್ತಲ್ಲ, ಆ ಕೆಂಪು ತೊಂಡೆ ಹಣ್ಣೇನಿದೆ ಅಂಥ ರೀತಿ ಆ ವೇದವ್ಯಾಸರ ತುಟಿ ಇದೆ. ಓಷ್ಠ ಅಂದ್ರೆ ತುಟಿ, ಬಿಂಬ ಫಲದಂತೆ ಓಷ್ಠ ತುಟಿ ಇರೋ ವೇದವ್ಯಾಸರು. ಇನ್ನು ಪದ್ಮಪಾದ, ಅದು ತೊಂಡೆ ಹಣ್ಣಿನ ತರ ಆಯ್ತು ತುಟಿ. ಇನ್ನು ಕಾಲಕ್ಕೆ ಬಂದ್ರೆ ಪದ್ಮಪಾದ, ಕಮಲದಂತಹ ಪಾದ ಆ ಭಗವಂತನಿಗೆ. ಸರಿ, ಅವ್ರ ಜಟೆಗೆ ಬರೋಣ. ವೇದವ್ಯಾಸರ ಜಟೆ ವಿಶೇಷ ತಾನೆ. ಶುಭ ಕಪಿಶ ಜಟಂ. ಕಪಿಶ ಶುಭ ಅಂದ್ರೆ ಮಂಗಳ. ಅವ್ರ ಜಟೆ ನೋಡಿದ್ರೆ ಖುಷಿ, ಮಂಗಳ ಆಗತ್ತ ನಮ್ಗೆ ಚಿಂತನೆ ಮಾಡಿದ್ರೆ. ಕಪಿಶ ಜಟಂ, ಜಟೆ ಹೇಗಿದೆ? ಕಪಿಶ ಬಣ್ಣ. ಕಪಿಶ ಅಂದ್ರೆ ಕಪಿ ಅಲ್ಲ, ಕೋತಿ ಅಲ್ಲ. ಕಪಿಶ ಅಂದ್ರೆ ಒಂದು ಬಣ್ಣಕ್ಕೆ ಹೆಸರು. ಕಪಿಶ ಅಂದ್ರೆ ಸ್ವಲ್ಪ ಕೆಂಚಾಗಿರುತ್ತೆ ಅಂಥ ಜಟೆ ಅಂತ ಅರ್ಥ. ಕೆಂಚಾಗಿರುವಂತಹ ಜಟೆ. ಬಂಗಾರದ ಬಣ್ಣ, ಅದು ಪೂರ್ಣ ಬಂಗಾರ ಅಂತಂದ್ರೆ ಹಾಗೆ ಬಂಗಾರನೇ ನೆನಪಿಸ್ಕೊಳ್ಳೋದಲ್ಲ.
ಬಂಗಾರ ತರ ಹೊಳಿತಾ ಇದೆ, ಆದ್ರೆ ಕೆಂಚಾಗಿದೆ ಅಂತ. ಆ ರೀತಿಯ ಒಂದು ಜಟೆ ವೇದವ್ಯಾಸರ ಮೇಲಿದೆ. ಇನ್ನು ಅವರು ದಿಗಂಬರ ಅಲ್ಲ, ಬುದ್ಧಾವತಾರದಂತ ದಿಗಂಬರ ಅಲ್ಲ. ಅವರ ಮೈ ಮೇಲೆ ಈ ಚರ್ಮ ಇದೆ. ಯಾವ ಚರ್ಮವನ್ನ ಅವ್ರು ಧರಿಸಿದ್ದಾರೆ, ಯಾವ ಪ್ರಾಣಿಯ ಚರ್ಮವನ್ನ ಅಂದ್ರೆ ಸೈಣ ಚರ್ಮಾಣಂ ಅಂತಾರೆ. ಏಣ ಭೈರವ ಅಂತ ಕರೆಯೋದು ರುದ್ರದೇವರಿಗೆ. ಹಾಗೆ ಏಣ ಅಂತಂದ್ರೆ ಗಂಡು ಜಿಂಕೆ ಅಂತ ಅರ್ಥ. ಗಂಡು ಜಿಂಕೆಗೆ ಏಣ ಅಂತ ಕರೀತಾರೆ. ಹಾಗಾದ್ರೆ ಜಿಂಕೆಯ ಚರ್ಮವನ್ನ ಧರಿಸಿರೋರಿಗೆ ಸೈಣ ಚರ್ಮರು ಅಂತ ಕರೀತಾರೆ ವೇದವ್ಯಾಸರು. ಹೀಗೆ ಇಂತಹ ವೇದವ್ಯಾಸರನ್ನೆಲ್ಲ ವರ್ಣಿಸಿ ಏನ್ ಹೇಳಲಿಕ್ಕೆ ಹೋಗ್ತಾ ಇದಾರೆ ಅಂದ್ರೆ, ಮಧ್ವಾಚಾರ್ಯರು ಉತ್ತರ ಬದರಿಕಾಶ್ರಮಕ್ಕೆ ವೇದವ್ಯಾಸರ ಆಜ್ಞೆ ಆಯ್ತಲ್ಲ, ಹೋದ್ರಲ್ಲ ಅಲ್ಲಿ ಮುಂದೆ. ಹೋದಾಗ ಅವ್ರು ವೇದವ್ಯಾಸರನ್ನು ನೋಡ್ತಾ ಇದ್ದಾರೆ, ಹೀಗ್ ನೋಡ್ತಾ ಇದ್ದಾರೆ. ಇವ್ರ ಕಣ್ಣಿಗೆ ಆ ಬಿಂಬ ಫಲದಂತೆ ಆ ತುಟಿ ಕಾಣ್ತಾ ಇದೆ, ಪಾದ ಕಮಲದ ತರ ಕಾಣ್ತಾ ಇದೆ, ಕೆಂಜಟೆ ಕಾಣ್ತಾ ಇದೆ ವೇದವ್ಯಾಸರ ಇದ್ರ ಮೇಲೆ. ಕೃಷ್ಣಾಜಿನ ಹಾಕೊಂಡಿದ್ದಾರೆ. ಈ ರೀತಿ ವೇದವ್ಯಾಸರನ್ನ ನೋಡ್ತಾ ಸಾಕ್ಷಾತ್ ದೇವರು ಅನ್ನೋ ಜ್ಞಾನ ಇದೆ ಅವ್ರಿಗೆ. ಯಾಕೆ ಲಕ್ಷ್ಮೀನ ಹಿಡಿದು ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಅವ್ರಿಗೆ ಅಜ್ಞಾನ ಇಲ್ಲ. ಮಧ್ವಾಚಾರ್ಯರಿಗೆ ಚೆನ್ನಾಗ್ ಗೊತ್ತಿದೆ ವೇದವ್ಯಾಸರು ದೇವರು ಅಂತ. ಈ ತರ ಒಳ್ಳೊಳ್ಳೆ ಲಕ್ಷಣ, ಪ್ರತಿಯೊಂದು ಅಂಗ, ಆ ಲಾವಣ್ಯ ಅದನ್ನೆಲ್ಲ ಅನುಭವಿಸ್ತಾ ಇದ್ದಾರೆ. ಎಂಥ ಭಗವಂತ, ಅವನ ರೂಪ ಎಂಥದ್ದು. ಆ ವೇದವ್ಯಾಸ ರೂಪ ನೋಡಿ ಆನಂದ ಆಗ್ತಾ ಇದೆ. ನಮಸ್ಕಾರ ಮಾಡ್ತಾರೆ ಮಧ್ವಾಚಾರ್ಯರು ಅವರಿಗೆ. ನಮಸ್ಕಾರ ಮಾಡಿದಾಗ ಉಪಗೂಢ ವೇದವ್ಯಾಸರು ಆಲಿಂಗನ ಮಾಡ್ತಾರೆ. ಹೇಗೆ ಹನುಮಂತನಿಗೆ ರಾಮ ತಾನು ತಪ್ಕೊಂಡ ಸಹಭೋಗ, ಅದೆಲ್ಲರಿಗೂ ಕೊಡಲ್ಲ ಭಗವಂತ ಆ ರೀತಿ. ಅಂತ ಒಂದು ವಿಶಿಷ್ಟ ಆನಂದ ಅವತ್ತು ಹನುಮಂತ ದೇವರು ರಾಮದೇವರಿಂದ ಪಡೆದ್ರಂತೆ, ಇಲ್ಲಿ ಮಧ್ವಾಚಾರ್ಯರು ವೇದವ್ಯಾಸರಿಂದ ಪಡೆದ್ರು. ಅಂದ್ರೆ ಅದೇ ಅವತಾರಗಳಲ್ಲಿ ನೋಡಿ ಹೇಗಾಗತ್ತೆ. ದೇವರು ಆಲಿಂಗನ ಮಾಡಿದ ಹನುಮಂತನನ್ನ ಅಲ್ಲಿ, ಈ ಕಡೆ ವೇದವ್ಯಾಸರು ಮಧ್ವಾಚಾರ್ಯ ಆಲಿಂಗನ ಮಾಡಿದ್ರು. ಕೂತ್ ಮೇಲೆ ಮುನಿಷ್ಠ ಸಗುರುಹು, ಇಂಥ ವೇದವ್ಯಾಸರ ಬಗ್ಗೆ ತುಂಬಾ ಪ್ರೀತಿಯನ್ನ ಇಟ್ಕೊಂಡಿರೋ ಅಥವಾ ವೇದವ್ಯಾಸರಿಗೆ ತುಂಬಾ ಇಷ್ಟ ಆಗಿರೋ ಸ ಗುರುಹು ಮಾಮವತು ಅಂತ ಪೂರ್ಣ ಪ್ರಜ್ಞರು ಆಚಾರ್ಯರು ನಮ್ಮನ್ನ ರಕ್ಷಣೆ ಮಾಡ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ವೇದವ್ಯಾಸರ ಹತ್ರ ಹೋದ ಮಧ್ವಾಚಾರ್ಯರು ನಮ್ಮ ರಕ್ಷಣೆ ಮಾಡ್ಲಿ ಅಂತ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡಿದ್ರು. ಇದಾದ್ಮೇಲೆ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಏನಿದೆ ಇದಕ್ಕೆ, ಈ ಶ್ಲೋಕಕ್ಕೆ ಅಂದ್ರೆ ಅವ್ರು ವರ್ಣನೆ ಮಾಡಿದ್ದಿಷ್ಟು. ಸರ್ವವಂದ್ಯ ಅಂದ್ರೆ ಯಾರಿಂದ ಯಾರ್ಯಾರು ನಮಸ್ಕಾರ ಮಾಡ್ತಾ ಇದ್ದಾರೆ. ಶ್ಲೋಕದಲ್ಲಿ ನಾರಾಯಣ ಪಂಡಿತ ಸರ್ವವಂದ್ಯ ಅಂತ ಇಷ್ಟ ಹೇಳಿದ್ರು. ಎಲ್ರು ಅಂದ್ರೆ ಯಾರು ಎಲ್ರು? ಈಗ ನನಗೆಲ್ಲಾ ನಮಸ್ಕಾರ ಮಾಡ್ತಾರೆ ಅಂದ್ರೆ ಸನ್ಯಾಸಿಗಳು ನಮಸ್ಕಾರ ಮಾಡ್ತಾರೆ ಯಾರಿಗಾದ್ರು? ಇಲ್ಲ. ಯಾರು ಸನ್ಯಾಸಿಗಳು ಹೇಳ್ಕೊಬಹುದು ನನಗೆಲ್ಲರೂ ನಮಸ್ಕಾರ ಮಾಡ್ತಾರೆ ಅಂತ, ಅದು ಅವರು ಹೇಳ್ಕೊಳ್ಲಿಕ್ಕೆ ಕಷ್ಟ. ಯಾಕೆ ದೇವತೆಗಳು ನಮಸ್ಕಾರ ಮಾಡ್ತಾರ? ಇಲ್ಲ. ಹಾಗಾದ್ರೆ ಎಲ್ಲರೂ ನಮಸ್ಕಾರ ಮಾಡೋ ಒಬ್ಬ ವ್ಯಕ್ತಿ ಸರ್ವವಂದ್ಯ ಅಂತಂದ್ರೆ ಯಾರು? ಅಲ್ಲಿ ದೇವ್ರು ಮಾತ್ರ. ಅದು ಲಕ್ಷ್ಮ್ಯಾದಿಭಿ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಸರ್ವ ಅಂದ್ರೆ ಲಕ್ಷ್ಮೀ ದೇವಿಯಿಂದ ಹಿಡಿದು ಎಲ್ರು ಅಂತ ಅರ್ಥ. ದೇವ್ರು ತನಗೆ ದೇವ್ರು ನಮಸ್ಕಾರ ಮಾಡ್ಕೊಂತಾರೆ ಅಂತಲ್ಲ, ಲಕ್ಷ್ಮೀ ದೇವಿಯಿಂದ ಹಿಡಿದು ಎಲ್ರಿಗೂ ನಮಸ್ಕಾರ, ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಅವ್ನು ತಗೊಳ್ತಾನೆ. ಇನ್ನು ವಿಕಸಿತಾನಿ ವಿಮಲ ಕುವಲಯ ಅಂತ ಬಂತು. ಅಲ್ಲಿ ವಿಮಲ ಕುವಲಯ ಅಂದ್ರೆ ನಾ ಒಂದು ಅರ್ಥ ಹೇಳ್ದೆ. ವಿಮಲ ಅಂದ್ರೆ ಶುದ್ಧವಾಗಿರೋದು, ಮಲ ಇಲ್ಲದೆ ಇರೋದು ಅಂತ. ಇವ್ರೇನ್ ಹೇಳ್ತಾರೆ ಅಂದ್ರೆ ರಾಯರು ವ್ಯಾಖ್ಯಾನ ಮಾಡಿ, ವಿಮಲ ಅನ್ನೋದಕ್ಕೆ ಈಗ ಒಂದು ಹೂವು ಅದು ನಿರ್ಮಲ ಆಗಿದೆ ಅಂದ್ರೆ ಅರ್ಥ ಕೊಳೆ ಕೂತಿಲ್ದೆ ಇರೋದು, ಓಕೆ ಆಯ್ತು. ಇನ್ನೊಂದರ್ಥ ಅದು ಮೊಗ್ಗಿನ ಅವಸ್ಥೆಯಲ್ಲಿ ಇಲ್ಲದೆ ಇರೋದು, ಬಾಡದೆ ಇರೋದು ಅಂತ ಅರ್ಥ. ಬಾಡದೆ ಇದ್ರೆ ಅದು ಸುಂದರವಾಗಿದೆ ಅಂತ ಅರ್ಥ. ವಿಮಲ ಕುವಲಯ ಅಂದ್ರೆ ಈ ನೈದಿಲೆ ಹೂವುಗಳು ಎಲ್ಲ ಅರಳಿರತ್ತಲ್ಲ, ಅರಳಿದ ನೈದಿಲೆಯಲ್ಲಿ ಯಾವ ಬಣ್ಣ ಇರತ್ತಲ್ಲ, ಹಾಗೆ ವೇದವ್ಯಾಸರು ಅರಳಿದ್ದಾರೆ ಅಂತ ಅರ್ಥ. ಅಂತ ಅರಳಿದ ರೂಪ ಅವ್ರದ್ದು, ಅದನ್ನ ಇಲ್ಲಿ ಬರೆದು. ಇನ್ನು ವಿಜ್ಞಾನ ಆನಂದ ಅಂದ್ರೆ ಏನು? ವಿಜ್ಞಾನ ಅಂದ್ರೆ ಎಲ್ಲಾದ್ರ ಬಗ್ಗೆ ತಿಳ್ಕೊಂಡಿರೋ ಭಗವಂತ ಅಂತ ಅರ್ಥ. ಅವನ ಜ್ಞಾನಕ್ಕೆ ಇಂಥದ್ದು ಗೊತ್ತಿಲ್ಲ ಅಂತಿಲ್ಲ. ಲಕ್ಷ್ಮೀ ದೇವಿಗೂ ಗೊತ್ತಿಲ್ಲದೆ ಇರೋದಿದೆ, ಭಗವಂತನ ಬಗ್ಗೆ ಗೊತ್ತಿಲ್ಲ ಲಕ್ಷ್ಮಿಗೆ ಪೂರ್ತಿಯಾಗಿ. ಬ್ರಹ್ಮದೇವರಿಗೂ ಗೊತ್ತಿಲ್ಲ, ವೇದಗಳಿಗೂ ಗೊತ್ತಿಲ್ಲ, ಎಲ್ರೂ ಸೋತಿದ್ದಾರೆ. ಆದ್ರೆ ದೇವರು ಮಾತ್ರ ಯಾರ ಬಗ್ಗೆನೂ ಸೋತಿಲ್ಲ, ಎಲ್ಲಾನು ಗೊತ್ತು ಅವನಿಗೆ. ಅದನ್ನ ವಿಜ್ಞಾನ ಅಂತ ಕರೀತಾರೆ ಅಂತ ಅದರ ವಿವರಣೆ ಮಾಡಿದ್ದಾರೆ. ಈ ಗುಣಗಳೇ ಹೆಚ್ಚೆಚ್ಚಾಗಿ ಆ ಭಗವಂತನಲ್ಲಿ ಸೇರ್ಕೊಂಡಿದೆ. ಇಲ್ಲಿ ಮಯ ಅಂತ ಒಂದು ಶಬ್ದ ಇದೆ. ಇದು ಸಿಹಿಮಯ ಅಂತ ಹೇಳ್ತೀವಿ. ಈಗ ಊಟ ಮಾಡ್ಬೇಕಾದ್ರೆ ಸಿಹಿಮಯ, ಖಾರಮಯ ಅಂತ ಹೇಳ್ತೀವಿ. ಅದು ಖಾರವೇ ಖಾರಮಯ, ಸಿಹಿಯಾದದ್ದೇ ಸಿಹಿಮಯ. ಹಾಗೆ ಈ ಗುಣಗಳೇ ಭಗವಂತ ಅಂತ ಒಂದರ್ಥ, ಈ ಗುಣಗಳು ಹೆಚ್ಚಾಗಿ ದೇವರಲ್ಲಿದೆ ಅಂತ ಇನ್ನೊಂದು ಅರ್ಥ. ಅಂದ್ರೆ ಹೆಚ್ಚೆಚ್ಚಾಗಿ ದೇವರಲ್ಲಿರೋ ಗುಣಗಳು ಅಂತಾನು ಆ ಮಯ ಅನ್ನೋ ಶಬ್ದದಿಂದ ತಿಳಿಬೇಕಾದ ಅರ್ಥ. ಹೀಗೆ ಹೇಳ್ತಾ ಬಿಂಬೋಷ್ಠ ಅನ್ನೋ ಶಬ್ದಕ್ಕೆ ಬರ್ತಾರೆ. ಬಿಂಬೋಷ್ಠ ಅಂದ್ರೆ ಬಿಂಬ ಪಕ್ವ ಫಲವತ್ತು, ಚೆನ್ನಾಗಿ ಹಣ್ಣಾಗಿರೋ ಬಿಂಬ ಫಲ ಇರುತ್ತಲ್ಲ, ತೊಂಡೆ ಹಣ್ಣು, ಆ ಥರ ಅಂತ ಅರ್ಥ.
ಇಲ್ಲಿ ಬಿಂಬ ಓಷ್ಠ ಅಂತ ಒಂದು ಶಬ್ದ ಬರೀತಾರೆ. ಅದು ವಸ್ತುತಃ ಏನಂದ್ರೆ ವ್ಯಾಕರಣದಲ್ಲಿ ಬಿಂಬ ಔಷ್ಠ ಆಗ್ಬೇಕಲ್ವಾ ಅಂತ ಕೆಲವು ಪ್ರಶ್ನೆ ಮಾಡ್ತಾರೆ. ಅವು ಬರ್ಬೇಕು, ಅಲ್ಲೊಂದು ಸಂಧಿ ಹೇಳ್ತಾರೆ, ವೃದ್ಧಿ ಸಂಧಿ ಅಂತ. ಔಕಾರ ಬರ್ಬೇಕು ಅಂದ್ರೆ ಅದು ಆತರ ನಿಯಮ ಇಲ್ಲ. ಅದು ಎರಡೂ ತರ ಇದೆ ಅಂತ ಇಲ್ಲಿ ರಾಯರು, ಅವರು ಪರಿಮಳಾಚಾರ್ಯರಲ್ವಾ ರಾಯರು, ಇದು ವಿಶೇಷವಾಗಿ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಅಂತ ಅವ್ರಿಗೆ ಬಿರುದು. ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಮಹಾಭಾಷ್ಯದಂತಹ ಪಾಂಡಿತ್ಯ ರಾಯರಿಗೆ. ಪತಂಜಲಿ ಮಹಾಭಾಷ್ಯ ವ್ಯಾಕರಣದ ಉದ್ಗ್ರಂಥ ಅದು ತುಂಬಾ, ಅದರಲ್ಲಿ ಎತ್ತಿದ ಕೈ ರಾಯರದು. ಅವರು ಪ್ರತಿ ಹೆಜ್ಜೆ ಹೆಜ್ಜೆಗೂ ವ್ಯಾಕರಣದ ವಿಶೇಷಗಳನ್ನು ಬರೀತಾರೆ ತಮ್ಮ ಟಿಪ್ಪಣಿಯಲ್ಲಿ. ವ್ಯಾಕರಣ ವಿಶೇಷವಾಗಿ ಜಿಜ್ಞಾಸೆ ಇರೋರು ಅದ್ರ ಬಗ್ಗೆ ತಿಳಿಬೇಕು ಅಂತ ಬಹಳ ಚೆನ್ನಾಗಿ ನೋಡ್ಬಹುದು. ಇಲ್ಲಿ ಓತೋಷ್ಠ ಸಮಾಸೇವ ಅಂತ, ಓತು ಓಷ್ಠ ಅಂತ ಹೇಳಿ ಶಬ್ದ. ಆ ಓತು ಅಂತಂದ್ರೆ ಈ ಬೆಕ್ಕ ಕರೀತಾರೆ, ಓತು ಅಂದ್ರೆ ಬೆಕ್ಕಗೆ ಕರೀತಾರೆ ಸಂಸ್ಕೃತದಲ್ಲಿ. ಓಷ್ಠ ಅಂದ್ರೆ ತುಟಿ. ಇಲ್ಲಿ ಬಿಂಬ ಓಷ್ಠನು ಸರಿ, ಬಿಂಬ ಔಷ್ಠನು ಸರಿ ಅಂತ ಇಲ್ಲಿ ಹೇಳ್ತಾರೆ. ಅದರಿಂದ ಎರಡೂ ತಪ್ಪೇನಿಲ್ಲ, ಬಿಂಬೋಷ್ಠ ಅನ್ನೋದು ಸರಿ ಇದೆ. ಇನ್ನು ಶುಭ ಕಪಿಶ ಜಟಂ. ಕಪಿಶ ಅಂದ್ರೆ ಯಾವ ಬಣ್ಣ? ಪಿಂಗ ಬಣ್ಣ ಅಂತಾರೆ. ಪಿಂಗಲ ವರ್ಣ ಅಂತ ಹೇಳ್ತೀವಲ್ಲ ಅದು. ಆ ಪಿಂಗಲ ಬಣ್ಣ ಹಳದಿ ಮತ್ತೆ ಕೆಂಪು ಮಿಕ್ಸ್ ಆಗಿರುತ್ತೆ, ಅದು ಕೆಂಜಟೆ ಅಂತ ಹೇಳ್ತೀವಿ ಆ ಬಣ್ಣದಲ್ಲಿ. ಇನ್ನು ಏಣ ಅಂತಂದ್ರೆ ಇಲ್ಲಿ ಗಂಡು ಜಿಂಕೆ ಅಂತ ತಗೊಳ್ಬೇಕು ಅಂತ ಅರ್ಥ ಅಂತ. ಅದನ್ನ ಕೃಷ್ಣಾಜಿನಂ ವಸಾನಂ, ಕೃಷ್ಣಾಜಿನ ಹೊತ್ಕೊಂಡಿದ್ದಾರೆ ಇಂಥ ಇವರನ್ನ ನಮಸ್ಕಾರ ಮಾಡಿದ್ರು. ಅದು ಉಪಗೂಢ ಅಂತ ಒಂದು ಶಬ್ದ ಬಂದಿದೆ. ಉಪಗೂಢ ಅಂದ್ರೆ ಈಗ ಒಬ್ರಿಗೆ ನಾವು ನಮಸ್ಕಾರ ಮಾಡ್ತೀವಿ, ಕಾಲಕ್ ಬಿದ್ದಾಗ ಅವ್ರೇನ್ ಮಾಡ್ತಾರೆ, ಹೇಳಪ್ಪ ಅಂತ ಎರಡು ಕೈಯನ್ನ ಹಿಡಿದು ಹಿಂಗೆ ಎತ್ತುತ್ತಾರೆ ಸ್ವಲ್ಪ ಹಿಂದ್ಮೇಲೆ. ಹಾಗೆ ಮಧ್ವಾಚಾರ್ಯ ಈ ಕಡೆ ನಮಸ್ಕಾರ ಮಾಡಿದಾಗ ಪ್ರಣತ ಹಸ್ತಾಭ್ಯಾಮ್ ಉತ್ಥಾಪ್ಯ ಅವರನ್ನ ಎಪ್ಸಿದ್ದಾರೆ. ಯಾರು? ಮಧ್ವಾಚಾರ್ಯರನ್ನ ವೇದವ್ಯಾಸರು. ಆಮೇಲೆ ವೇದವ್ಯಾಸರು ಆಲಿಂಗನವನ್ನ ಮಾಡಿದ್ದಾರೆ. ಮಾಡಿ ಆದ್ಮೇಲೆ ಅವರನ್ನ ಕೂಡ್ಸಿದ್ದಾರೆ. ಅಂದ್ರೆ ಆಗೆಲ್ಲ ಋಷಿ ಮುನಿಗಳು ಬಂದ್ರಂತೆ, ಅವ್ರ ಜೊತೆಗಿರೋರು ಬಂದು ಇವ್ರಿಗೊಂದು ಆಸನ ಹಾಕಿದ್ರಂತೆ. ಅಲ್ಲಿ ಸಮ್ಯಕ್ ಉಪವಿಷ್ಟ, ಅಲ್ಲಿ ಚೆನ್ನಾಗಿ ಕುಳಿತರು. ಚೆನ್ನಾಗಿ ಕುಳಿತುಕೊಳ್ಳೋದಂದ್ರೆ ಕುಳಿತುಕೊಳ್ಳೋದು ಚೆನ್ನಾಗೆ ಕುಳಿತುಕೊಳ್ತಾ ಇರ್ತಾನೆ, ಏನ್ ಬೀಳೋ ತರ ಕೂತ್ಕೊಳ್ತಾರ, ಚಿಕ್ಕ ಮಗು ತರ ಇಲ್ಲ ತಾನೆ. ಅಂದ್ರೆ ಅದು ಸೂಪವಿಷ್ಟ, ಚೆನ್ನಾಗಿ ಕುಳಿತುಕೊಂಡಿದ್ದಾರೆ ಮಧ್ವಾಚಾರ್ಯ ಅಂದ್ರೆ ಅವ್ರ ಅಷ್ಟೊತ್ತಿಗೆ ಆಸನ ಸತ್ಕಾರ ಮಾಡಿದ್ರು, ಬನ್ನಿ ಆಸನ ಹಾಕಿದೀವಿ ಕೂತ್ಕೊಳ್ಳಿ ಅಂದ್ರು, ಇವ್ರು ಕೂತಿದ್ದಾರೆ ಅಂತ ಅರ್ಥ. ಹೀಗೆ ವೇದವ್ಯಾಸ ಮುನಿಗಳಿಗೆ ಅತ್ಯಂತ ಪ್ರೀತಿ ಪಾತ್ರರಾದ ಆ ಗುರುಗಳಾದ ಈ ಆಚಾರ್ಯರನ್ನ ರಕ್ಷಣೆ ಮಾಡ್ಲಿ ಅಂತ ಇಲ್ಲಿವರೆಗೆ ಈ ಗೂಢಭಾವ ಪ್ರಕಾಶಿಕ ವ್ಯಾಖ್ಯಾನದಲ್ಲಿ ರಾಯರು ಏನ್ ವಿಷಯ ಹೇಳಿದಾರೆ ಅದನ್ನ ತಿಳ್ಕೊಂಡ್ವಿ. ಈ ತರ ಒಂದೊಂದು ಶಬ್ದಗಳಿಗೂ ವಿಶೇಷವಾದ ಅರ್ಥವನ್ನ ಈ ರಾಯರು ತಿಳಿಸಿದ್ದಾರೆ. ಇನ್ನೂ ಅನೇಕ ವಿಷಯಗಳಿದೆ. ಮುಂದಕ್ಕೆ ವೇದವ್ಯಾಸರ ಆಜ್ಞೆ ಮಾಡ್ತಾರೆ ಮಧ್ವಾಚಾರ್ಯರಿಗೆ. ಏನ್ ಹೇಳ್ತಾರೆ ವೇದವ್ಯಾಸರು, ಮುಂದೇನ್ ಮಧ್ವಾಚಾರ್ಯ ಮಾಡ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.